ನಮ್ಮ ಹಿಂದೂ ಧರ್ಮದಲ್ಲಿ ಗಂಗಾಜಲಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಪವಿತ್ರವಾದ ನದಿಗಳು ಇವೆ. ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳೆಲ್ಲ ತೊಲಗಿ ಹೋಗುತ್ತದೆ ಎನ್ನುವಂತಹ ನಂಬಿಕೆಯೂ ಸಹ ಎಲ್ಲರಲ್ಲೂ ಇದೆ. ಆದರೆ ಪ್ರಸ್ತುತ ಮಳೆಗಾಲ ಇದೆ, ಜೋರಾಗಿ ಮಳೆ ಕೂಡ ಬರುತ್ತಿದೆ. ಹಾಗಾಗಿ ಈ ಮಳೆಯ ಹನಿಯ ನೀರು ಎಷ್ಟೋ ಪವಿತ್ರವಾಗಿರುತ್ತದೆ. ನಮ್ಮ ಭಾರತ ದೇಶದಲ್ಲಿ ಇರುವ ಅನೇಕ ಪುಣ್ಯ ನದಿಗಳಿಂದ ಸಮುದ್ರದಿಂದ ಆ ನೀರನ್ನು ತೆಗೆದುಕೊಂಡು ಮೇಘಗಳು ಆ ನೀರು ಮಳೆಯಾಗಿ ಬರುತ್ತಿದೆ. ಈ ನೀರಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಇಂತಹ ಪವಿತ್ರವಾದ ಮಳೆಯ ನೀರಿನಿಂದ ಮನೆಯಲ್ಲಿಯೇ ಕೆಲವು ಪರಿಹಾರಗಳನ್ನು ಮಾಡಿದರೆ ಮುಕ್ಕೋಟಿ ದೇವರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ಸಂಪತ್ತು ಅನ್ನುವುದು ನೆಲೆಸುತ್ತದೆ. ಪವಿತ್ರವಾದ ಈ ಮಳೆಯ ನೀರಿನಿಂದ ಎಷ್ಟೋ ಶಕ್ತಿವಂತವಾದ ಪರಿಹಾರಗಳು ಇವೆ. ಇಂತಹ ಪರಿಹಾರಗಳು ಮಾಡಬೇಕು ಅಂದರೆ ಮೊದಲನೆಯದಾಗಿ ನೀವು ಪವಿತ್ರವಾದ ಈ ಮಳೆಯ ನೀರನ್ನು ಶೇಖರಿಸಿಕೊಳ್ಳಬೇಕು. ಈ ನೀರನ್ನು ಶೇಖರಿಸಿಕೊಳ್ಳುವ ಮೊದಲು ತಪ್ಪದೆ ನೀವು ಸ್ನಾನವನ್ನು ಮಾಡಿರಬೇಕು. ಒಂದು ರಾಗಿ ಚಂಬಿನಲ್ಲಿ ಅಥವಾ ಒಂದು ಗಾಜಿನ ಲೋಟದಲ್ಲಿ ಆಗಲಿ ಮಳೆಯ ನೀರನ್ನು ಶೇಖರಿಸಿ ಇಟ್ಟುಕೊಳ್ಳಬೇಕು. ಸ್ಟೀಲ್ ಗ್ಲಾಸ್ ಅನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ನೀವು ಶೇಖರಿಸಿದ ಈ ನೀರನ್ನು ಒಂದು ಬಾಟಲಿನಲ್ಲಿ ಹಾಕಿಕೊಂಡು ಪವಿತ್ರವಾದ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ನಿಮಗೆ ಬೇಕಾದಾಗೆಲ್ಲ ಈ ನೀರನ್ನು ಉಪಯೋಗಿಸಿಕೊಳ್ಳಬಹುದು. ಪೂಜೆ ಕೋಣೆಯಲ್ಲಿ ಇಟ್ಟ ಈ ನೀರಿಗೆ ಅತ್ಯಂತ ದೈವಶಕ್ತಿ ಇರುತ್ತದೆ. ಪರಶಿವನು ತಮ್ಮ ತಲೆಯ ಮೇಲಿನ ಗಂಗಾದೇವಿಯನ್ನು ಪ್ರವಹಿಸಿ ಅಲ್ಲಿಂದ 7 ಉಪನದಿಗಳನ್ನು ಸೃಷ್ಟಿಸಿದರು. ಈ ಮಳೆಯ ನೀರನ್ನು ಗಂಗಾಜಲವಾಗಿ ಸಹ ಉಪಯೋಗಿಸಬಹುದು. ಮುಖ್ಯ ನದಿಗಳ ಬಳಿ ಹೋದಾಗ ಆ ನೀರನ್ನು ತಂದು ಇಟ್ಟುಕೊಳ್ಳುತ್ತೇವೆ. ಆದರೆ ಮಳೆಯ ನೀರನ್ನು ಗಂಗಾಜಲವಾಗಿ ಉಪಯೋಗಿಸಬಹುದು ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ. ನೀವು ಮನೆಯಲ್ಲಿ ಪೂಜೆ ಮಾಡುವ ಮೊದಲು ನಿಮ್ಮ ಪೂಜೆ ಕೋಣೆಯನ್ನು ಗಂಗಾಜಲದಿಂದ ಶುದ್ಧಿ ಮಾಡಿಕೊಳ್ಳಬೇಕು. ಹಾಗೇನೆ ನೀವು ಸ್ನಾನ ಮಾಡುವಾಗ ಆ ಗಂಗಾಜಲವನ್ನು ನೀರಿಗೆ ಹಾಕಿ ಸ್ನಾನವನ್ನು ಮಾಡಿದರೆ ಯಾವಾಗಲೂ ಒಳ್ಳೆಯದು ಆಗುತ್ತದೆ. ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಅಡ್ಡಿ ಆತಂಕಗಳು ಬರಬಾರದು. ಅಂದರೆ ನಿಮಗೆ ಅದೃಷ್ಟ ಬರಬೇಕು ಅಂದರೂ ಒಂದು ಗ್ಲಾಸಿನಲ್ಲಿ ಹಸುವಿನ ಹಾಲನ್ನು ತೆಗೆದುಕೊಂಡು ಅದರಲ್ಲಿ 11 ಹನಿ ಮಳೆಯ ನೀರು ಅಂದರೆ ಗಂಗಾಜಲವನ್ನು ಹಾಕಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಹೀಗೆ ಯಾರು ಮಾಡುತ್ತಾರೋ ಅವರಿಗೆ ಯಾವಾಗಲೂ ಶಿವನ ಆಶೀರ್ವಾದ ಇರುತ್ತದೆ. ಹಾಗೇನೆ ಯಾವುದೇ ಸಮಸ್ಯೆಗಳು ಬರದೆ ಆ ಪರಮೇಶ್ವರನು ಕಾಪಾಡುತ್ತಾನೆ. ನಿಮಗೆ ತುಂಬ ಸಾಲದ ಸಮಸ್ಯೆಗಳು ಇದ್ದರೆ ಒಂದು ರಾಗಿ ಚೆಂಬಿನಲ್ಲಿ ಆಗಲಿ ಅಥವಾ ಹಿತ್ತಾಳೆ ಚೆಂಬಿನಲ್ಲಿ ಆಗಲಿ ಮಳೆಯ ನೀರನ್ನು ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಿ. ಈ ಪರಿಹಾರ ಮಾಡುವುದರಿಂದ ಋಣಬಾಧೆಯಿಂದ ವಿಮುಕ್ತಿ ಪಡೆಯುತ್ತೀರಾ. ಹಣದ ಸಮಸ್ಯೆ ಇರುವುದಿಲ್ಲ. ನಿಮ್ಮ ಮನೆಯಲ್ಲಿ ಈ ನೀರನ್ನು ಹಾಕುವುದರಿಂದ ನಿಮ್ಮ ಮನೆಯ ಮೇಲೆ ನರದೃಷ್ಟಿ ಸಹ ಬೀಳುವುದಿಲ್ಲ. ಹಾಗೇನೆ ನಿಮ್ಮ ಮನೆಯಲ್ಲಿರುವಂತಹ ದರಿದ್ರ ದೇವತೆ ಸಹ ಓಡಿ ಹೋಗುತ್ತಾಳೆ. ನಿಮ್ಮ ಮನೆಯೊಳಗೆ ದೇವತೆಗಳು ಹೆಜ್ಜೆ ಇಡುತ್ತಾರೆ. ಅಂತಹ ಮನೆಯಲ್ಲಿ ಐಶ್ವರ್ಯ ಅನ್ನುವುದು ತುಂಬಿರುತ್ತದೆ. ಈ ಗಂಗಾಜಲವನ್ನು ನಾವು ಮುಟ್ಟಿದಾಗ ಸುಳ್ಳು ಹೇಳಬಾರದು. ಹಾಗೇನೆ ಕೆಟ್ಟ ಮಾತುಗಳನ್ನು ಮಾತಾಡಬಾರದು. ಗ್ರಹಣ ಸಮಯದಲ್ಲಿ ಗಂಗಾಜಲವನ್ನು ಮುಟ್ಟಬಾರದು. ಹಾಗೇನೆ ಸೂತಕ ಇದ್ದಾಗ ಕೂಡ ಮುಟ್ಟಬಾರದು. ಮುಖ್ಯವಾಗಿ ಶುಕ್ರವಾರದ ದಿನ ಮನೆಗೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂದು ನಂಬಿಕೆ. ಹಾಗಾಗಿ ಪ್ರತಿ ಶುಕ್ರವಾರದ ಸಮಯದಲ್ಲಿ ಸಾಯಂಕಾಲ ವೇಳೆಯಲ್ಲಿ ಈ ಗಂಗಾಜಲದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ನಿಮ್ಮ ಮನೆಯ ಮುಂದೆ ಚೆಲ್ಲಿ. ಹೀಗೆ ಪ್ರತಿ ಶುಕ್ರವಾರ ಮಾಡಿ. ಹೀಗೆ ಯಾರು ಮಾಡುತ್ತಾರೋ ಅಂತಹ ಮನೆಯೊಳಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ. ವಿವಾಹಕ್ಕಾಗಿ ಪ್ರಯತ್ನಿಸುತ್ತಿರುವವರು ಗಂಡ ಹೆಂಡತಿಯ ನಡುವೆ ಜಗಳಗಳು ಬರುತ್ತಾ ಇರುತ್ತದೆ. ಇಂತಹ ಸಮಸ್ಯೆಗಳಿಂದ ಕಷ್ಟಪಡುವವರು ನೀವು ಸ್ನಾನ ಮಾಡುವಾಗ ಆ ನೀರಿಗೆ 2 ಹನಿ ಗಂಗಾಜಲವನ್ನು ಹಾಕಿ ಚಿಟಿಕೆ ಅರಿಶಿನ ಪುಡಿ ಹಾಕಿ 21 ದಿನ ಸ್ನಾನ ಮಾಡಿ. ಈ ರೀತಿ ಯಾರು ಮಾಡುತ್ತಾರೋ ಅಂಥವರಿಗೆ ಬೇಗ ಮದುವೆ, ವಿವಾಹ ಸಂಬಂಧ ಕೂಡಿ ಬರುತ್ತದೆ. ಹಾಗೇನೆ ಗಂಡ ಹೆಂಡತಿಯ ಮಧ್ಯೆ ಯಾವುದೇ ಜಗಳ ಕಲಹಗಳು ಇಲ್ಲದೆ ನಿಮ್ಮ ಶರೀರದ ಮೇಲೆ ಹಲ್ಲಿ ಬಿದ್ದರೆ ಕೂಡಲೇ ತಲೆ ಸ್ನಾನ ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರಿಗೆ ಪೂಜೆ ಮಾಡಿಕೊಳ್ಳಬೇಕು. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಕೆಟ್ಟ ಪರಿಣಾಮಗಳು ಇರುವುದಿಲ್ಲ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.